ಪವಿತ್ರ ವೇದ ಗ್ರಂಥ ಕುರ್ಆನ್ನಲ್ಲಿ ಪರಾಮರ್ಶಿಸಲಾದ 25 ಪ್ರವಾದಿಗಳ ಪೈಕಿ ಪ್ರವಾದಿ ಆದಮರು ಮೊದಲಿಗರು. ಅವರ ಸೃಷ್ಟಿ ಶ್ರೇಷ್ಠತೆಯ ಬಗ್ಗೆ ತಿಳಿಯೋಣ ಬನ್ನಿ. ಪ್ರವಾದಿ ಆದಮ್ ಅಲಿಹಿಸ್ಸಲಾಮರನ್ನು ಮುಸ್ಲಿಮರು ಆದಮ್ ಅಂತಲೂ, ಕ್ರೈಸ್ತರು ಮತ್ತು ಯಹೂದಿಗಳು ಆಡಮ್ ಅಂತಲೂ ಕರೆಯುತ್ತಾರೆ. ಪ್ರವಾದಿ ಆದಮ್ ಅಲಿಹಿಸ್ಸಲಾಮರ ಸೃಷ್ಟಿಯ ಹಿಂದೆ ಹಲವು ಅದ್ಭುತಗಳಿವೆ. ಅಲ್ಲಾಹನು ಮಲಕುಗಳ ಬಳಿ ಅಂದ್ರೆ ಫರಿಷ್ಠೆಗಳ ಬಳಿ ಕೇಳುತ್ತಾನೆ, ನಾನು ಈ ಭೂಮಿಯ ಮೇಲೆ ಮನುಷ್ಯನನ್ನು ಸೃಷ್ಟಿಸಲೇ? ಆಗ ಮಲಕುಗಳು ಕೇಳುತ್ತಾರೆ, ಭೂಮಿಯಲ್ಲಿ ಪರಸ್ಪರ ರಕ್ತ ಚೆಲ್ಲಾಟ ನಡೆಸುವ, ಅಕ್ರಮವೆಸಗುವ ಸಮೂಹವನ್ನು ನೀನು ಯಾತಕ್ಕಾಗಿ ಸೃಷ್ಟಿಸುವೆ? ನಿಮಗೆ ತಿಳಿಯದ ಹಲವು ಸಂಗತಿಗಳು ನನಗೆ ತಿಳಿದಿದೆ ಎಂದು ಹೇಳುತ್ತಾ ಅಲ್ಲಾಹನು ಆದಮ್ ನಬಿಯವರ ಸೃಷ್ಟಿಸುವಿಕೆಯಲ್ಲಿ ತೊಡಗುತ್ತಾನೆ. ಮಣ್ಣು ಮತ್ತು ರಕ್ತದ ಮಾಂಸಗಳಿಂದ ಕೂಡಿದ ಒಬ್ಬ ಮನುಷ್ಯನನ್ನು ಸೃಷ್ಟಿಸಿದ ಅಲ್ಲಾಹನು ಆ ಮನುಷ್ಯನಿಗೆ ಗೌರವ ಸೂಚಿಸುವ ಸಲುವಾಗಿ ಮಲಕುಗಳೊಂದಿಗೆ ಸಾಷ್ಟಾಂಗವೆರಗಲು ಆಜ್ಞಾಪಿಸುತ್ತಾನೆ. ಆದಮ್ ನಬಿಯವರ ಮೂಲಕ ಪ್ರಥಮವಾಗಿ ಮನುಷ್ಯ ವರ್ಗದ ಹುಟ್ಟು ಪಡೆಯುತ್ತದೆ. ಮಲಕುಗಳೆಲ್ಲರೂ ಅಲ್ಲಾಹನ ಆದೇಶಕ್ಕೆ ತಲೆಬಾಗಿ ಆದಮರಿಗೆ ಗೌರವ ಸೂಚಕವಾಗಿ ಸಾಷ್ಟಾಂಗವೆರಗುತ್ತಾರೆ. ಇದು ಆದಮ್ ನಬಿಗಿರುವ ಆರಾಧನೆಯಾಗಿರಲಿಲ್ಲ, ಹೊರತು ಆದಮ್ ನಬಿಯರಿಗೆ ಅಲ್ಲಾಹನು ಕೊಟ್ಟ ಗೌರವದ ಸಂಕೇತವಾಗಿತ್ತು. ಮಲಕುಗಳು ಸುಜೂದ್ ಮಾಡಿದರು. ಅಗ್ನಿಯಿಂದ ಸೃಷ್ಟಿಸಲ್ಪಟ್ಟ ನಾನು ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟ ಆದಮರಿಗೆ ಸುಜೂದು ಬೀಳುವುದೇ ಎಂಬ ಅಹಂಕಾರದ ಮಾತನ್ನು ಹೇಳಿದ ಕಾರಣ ಇಬ್ಲೀಸನು ಅಲ್ಲಾಹನ ಶಾಪಕ್ಕೆ ಗುರಿಯಾಗುತ್ತಾನೆ. ಅಲ್ಲಾಹನು ಪ್ರವಾದಿ ಆದಮರಿಗೆ ಎಲ್ಲ ವಸ್ತುಗಳ ಹೆಸರುಗಳನ್ನು ಪರಿಚಯಿಸಿಕೊಡುತ್ತಾನೆ. ಏಕಾಂತವಾಗಿ ಬದುಕುತ್ತಿದ್ದ ಆದಮರಿಗೆ ಸಂಗಾತಿ ಎಂಬಂತೆ ಅವರಿಂದಲೇ ಹವ್ವಾ ಬೀವಿಯವರನ್ನು ಸೃಷ್ಟಿಸುತ್ತಾನೆ. ಇಬ್ಬರು ಪತಿಪತ್ನಿಯರಾಗಿ ಸ್ವರ್ಗೀಯ ಆರಾಮದಲ್ಲಿ ಉಲ್ಲಸಿಸಲು ಅನುವು ಮಾಡಿಕೊಡುತ್ತಾನೆ. ಸ್ವರ್ಗದಲ್ಲಿರುವ ಎಲ್ಲಾ ಬಗೆಯ ಹಣ್ಣು ಹಂಪಲುಗಳನ್ನು ನಿಮಗೆ ತಿನ್ನಬಹುದು, ಆದರೆ ಆ ಒಂದು ಮರದ ಹಣ್ಣನ್ನು ತಿನ್ನಬಾರದು ಎಂದು ಹೇಳಿ ಸೃಷ್ಟಿಕರ್ತ ಅಲ್ಲಾಹನು ನಿಷಿದ್ಧವಾದ ಹಣ್ಣಿನ ಮರವನ್ನು ಅವರಿಗೆ ನಿರ್ಣಯಿಸಿಕೊಡುತ್ತಾನೆ. ಆದರೆ ಇಬ್ಲೀಸ್ ಆ ಮರದ ಹಣ್ಣನ್ನು ತಿನ್ನುವಂತೆ ಕುತಂತ್ರ ಹೂಡಿ ಅವರನ್ನು ಸ್ವರ್ಗದಿಂದ ಹೊರಹಾಕುವಲ್ಲಿ ಸಫಲನಾಗುತ್ತಾನೆ.